cold bones. Yeah, that's my मैं 16 का तारीख का है ये वाला 4 डेज़ का लेट कर दिया। 16 तारीख है ना, ये तारीख का मेरा फिटिंग है। ये वाला का कॉल कर दिया तो नहीं 20 का हो तो बोलता है 4 डेज़ का रख के। कलम डालना पड़ेगा। कलम डालना पड़ेगा। डालो तो 55 रुपीज़ आता है। ओके। स्टेशन नंबर, प्लेट नंबर, फ्रंट लेजर। ಇದೆ ಒರಿಜಿನಲ್ಲು, ಇದೆ ಒರಿಜಿನಲ್ಲು HSRP ಪ್ಲೇಟ್. ರೆಸ್ಪಾಂಡೇ ಇಲ್ಲ. ಅವ್ರ ಪ್ಲೇಸ್ನ ಹಾಕಿಸ್ಕೊಳಕ್ಕೆ ಬಂದರೆ ಅಂತಂದರೆ ಇನ್ನೊಂದು ಮಾಡ್ಕೊಂಡು ಒಂದು ಸತಿ ಹಾಕ್ತಾ ಇರ್ತಾರೆ. ಗಾಡಿಗಳೆಲ್ಲ ಪೂರ್ತಿ ಇವೆಲ್ಲ ಇದಾವೆ ಅನ್ಸುತ್ತೆ. ಎಲೆಕ್ಟ್ರಿಕಲ್ ಗ್ರೀನ್ ಬೋರ್ಡ್ ಇದೆ, ಗ್ರೀನ್ ಬೋರ್ಡ್ ಯಾವ್ಯಾವ ಇದ್ದಾವೆ ಅವೆಲ್ಲ ಎಲೆಕ್ಟ್ರಿಕಲ್. ವೈಟ್ ಬೋರ್ಡ್ ಯಾವ್ಯಾವ ಅವೆಲ್ಲ ಪೆಟ್ರೋಲ್. ಗಾಡಿಗಳು ವೀಲ್ ಪ್ಲಾಸ್ಟಿಕ್ ಎದುರುಗಡೆ ಏನಾಗ 5 ವೀಲ್ ಪ್ಲಾಸ್ಟಿಕ್ ನೋಡಿ ರೋಡ್ ಇದು.
भाई गाइस आगे ले लो पकड़ो सर इधर पकड़ो ಯಾವತ್ತಿತ್ತು ಸರ್ ಡೇಟು ಯಾವತ್ತಿತ್ತು ಡೇಟು ನಿಮ್ಮದು ಇವತ್ತೇ ಇವತ್ತೇನಾ ನಂದು 16ನೇ ತಾರೀಕಿತ್ತು ಹಾಂ ಫೋನ್ ಮಾಡಿದ್ದಕ್ಕೆ 20ಕ್ಕೆ ಬನ್ನಿ ಅಂದರು ಅದಕ್ಕೆ ಲೇಟ್ ಆಯ್ತಿಲ್ಲ ಅಂದರೆ ಇನ್ನು ಅವತ್ತೇ ಬರಬೇಕು ಅದೇ ಶನಿವಾರನೇ ಆಗಬೇಕಾಗಿತ್ತು ಇದು ಇಬ್ಬರು ಎರಡೇನಾ ನಾಲ್ಕಾ ಇಲ್ಲ ಅವ್ರ ಹತ್ರ ಐತೆ ಅದು ಹೋಗ್ಯಾ ಫಿಟ್ಟಿಂಗ್ ಏನೋ ಆಯಿತು ಫಿಟ್ಟಿಂಗ್ ಆದಮೇಲೆ ಗಾಡಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಗಾಡಿ ಅಂತ ಏನೋ ಹಾಗಾಗಿ ಇರ್ತದೆ ಆದಮೇಲೆ ಗಾಡಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ ಒಂದ್ಸರಿ ನೋಡಿದ್ರ ಇದು HSRP ನಂಬರ್ ಪ್ಲೇಟು ಇನ್ನೂ ಗಾಡಿ ಅದು ಯಾವ ಥರ ಕಾಣುತ್ತಾ ಇದೆ ಇದು
ರೂಪಾಯಿ ಇಸ್ಕೊಂಡ, 50 ರೂಪಾಯಿ ಏನೋ ತರಬೇಕು ಅಂತ ಇಸ್ಕೊಂಡ. ಇನ್ನು 50 ರೂಪಾಯಿ ಅವನಿಗೆ 100 ರೂಪಾಯಿ ಕೊಟ್ಟೆ ಅಷ್ಟೇ. HSRP ನಂಬರ್ ಪ್ಲೇಟ್ ಕತೆ ಮುಗೀತು. ಇವತ್ತಿಗೆ ಫಿಟ್ಟಿಂಗ್ ಅಂತಿದೆ. 14ನೇ ತಾರೀಕಿಗೆ ಮಾಡಬೇಕಾಗಿತ್ತು. ಸೆಕೆ ಮಾತ್ರ ಬೆಳಗ್ಗೆ ಸುಸ್ತಾಯ್ತು. ಯೋಗೇ ಬರ್ತಾರೆ. ಇದೆಲ್ಲ ಗ್ಯಾಪ್ ಕೊಟ್ಟಿದ್ರೆ ಹಂಗೆ ಹೋಗೋದಾಗಿತ್ತು. ನೋಡಿದ್ದಾವೆ ಯಾವ ಗ್ಯಾಪು ಕೊಟ್ಟಿಲ್ಲ. HSRP ನಂಬರ್ ಪ್ಲೇಟ್ ಹಾಕ್ಸಿ ಮುಗೀತು ನನ್ನ ಗಾಡಿದು ಆಲ್ರೆಡಿ. ಈಗ ಮತ್ತೆ ನಾನು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. HSRP ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಯಪ್ಪ ಏನೂ ಕೇಳಲಿಲ್ಲ. ಫಿಟ್ಟಿಂಗ್ ಮಾಡ್ದೆ ನೋಡಿ ಅಲ್ಲಿ. ಯಪ್ಪ ಕೇಳಿದ್ದು ಏನಂದರೆ, ಮಾಮೂಲಿ ಕ್ಲ್ಯಾಂಪ್ ಹತ್ತಲ್ಲ ಹಳೆ ಇದಕ್ಕೆ, ಹಳೆ ಬೋರ್ಡ್ಗಳಿಗಾದರೆ ಫ್ರಂಟು ಮತ್ತು ಬ್ಯಾಕು, ಆ ಹಳೆ ಬೋರ್ಡ್ಗಳೇನಿದ್ದೋ ಆ ಹಳೆ ಬೋರ್ಡ್ಗಳಿಗೆ ಬ್ಯಾಕ್ ಸೈಡು ಒಂದು ಕ್ಲ್ಯಾಂಪ್ ಬರ್ತದೆ. ಬಟ್ ಈ ಹಳೆ ಬೋರ್ಡ್ಗಳಿಗೆ ಕ್ಲ್ಯಾಂಪ್ ಹಾಕಿರಲಿಲ್ಲ. ಬಟ್ ಈಗ ಹೊಸ ಬೋರ್ಡ್ ಏನು ಕೊಟ್ಟರು ಅವರು HSRP ನಂಬರ್ ಪ್ಲೇಟು, ಅದಕ್ಕೆ 2 ಕ್ಲ್ಯಾಂಪ್ ಬರ್ತದೆ. ಬ್ಯಾಕ್ ಸೈಡ್ ಒಂದು ಕ್ಲ್ಯಾಂಪು ಮತ್ತು ಫ್ರಂಟ್ ಸೈಡ್ ಒಂದು ಕ್ಲ್ಯಾಂಪು. ಅದೆರಡು ಕ್ಲ್ಯಾಂಪು ತಗೋಬೇಕು. ಅದಕ್ಕೆ 55 ರೂಪಾಯಿನ ಹೇಳ್ದೆ 2 ಕ್ಲ್ಯಾಂಪ್ಗೆ. ಅದೆರಡು ಕ್ಲ್ಯಾಂಪು ತಗೊಬನ್ನಿ ಸರ್, 55 ರೂಪಾಯಿ ಆಯ್ತದೆ ಅಲ್ಲೇ ಅಂತ. ಅಲ್ಲೇ ಅಂಗಡಿ ಇತ್ತು ಪಾರ್ಟ್ಸ್ದು, ಅದರಲ್ಲಿ ಅವನೇ ತಗೊಂಡ. ನಾನೇನು ಮಾಡಿದೆ, ಅವನು ಒಂದು 50 ರೂಪಾಯಿ ಕೊಡೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ 100 ರೂಪಾಯಿ ಕೊಟ್ಟೆ. ಅವನು 50 ರೂಪಾಯಿ ಆ ಕ್ಲ್ಯಾಂಪ್ಗಳಿಗೆ ಕೊಟ್ಬಿಟ್ಟು ಮತ್ತು ಇನ್ನು 50 ರೂಪಾಯಿನ ಅವನೇ ಮಡಿಕಣ್ಣ. ಮತ್ತು ಬೇರೆಯವ್ರು ಏನು ಮಾಡಿದ್ರು ಅಂದರೆ, ಬೇರೆಯವ್ರು ಅವರೇ ತಂದು ಕೊಟ್ಟರು. ಅಲ್ಲೊಬ್ರು ಕೊಟ್ಟರು ನೋಡಿ 10 ರೂಪಾಯಿ ಕೊಟ್ಟರು ಅವರು, ಅಷ್ಟೇ, ಜಾಸ್ತಿ ಕೊಡಲಿಲ್ಲ. ನಾನೇನಿಲ್ಲ ಪಾಪ ಫಿಟ್ ಮಾಡ್ತಾನೆ ಅಂದ್ಬಿಟ್ಟು ಏನೂ ಕೊಡೋಂಗಿಲ್ಲ. ಬಟ್ ಇಲ್ಲೇ ಎಲ್ಲ ಚಾರ್ಜಸ್ ಮಾಡಿದ್ದಾರೆ ಅವರು. ಬಟ್ ಆದ್ರೂ ನಾವೇನು ಕೊಡೋಂಗಿಲ್ಲ. ಆದ್ರೂ ನಾವು ಏನೋ ಒಂದು ಇದರಿಂದ ಹಾಕ್ಕೊಡ್ತಾರೆ ಅಂತ ಇದರಿಂದ ಒಂದು 50 ರೂಪಾಯಿ ನಾನು ಕೊಡೋಣ ಅಂತ 100 ರೂಪಾಯಿ ಕೊಟ್ಟೆ. 50 ರೂಪಾಯಿಗೆ 10 ತಂದ ಕ್ಲಾಂಪು, ಇನ್ನು 50 ರೂಪಾಯಿ ಅವನೇ ಇಟ್ಕೊಂಡ. ಸರಿ ಮಡಿಕಳಪ್ಪ ನೀನೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳಿಲ್ಲ. ಪುನಃ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಹಾಗಾಗಿ ಮತ್ತೆ ನಾನು ವಾಪಸ್ಸು ಹಂಗೇ ಹೆಂಗೆ ಬಂದೆ ಹಂಗೇ ಅಟ್ಟೂರು ಲೇಔಟ್ ಮೇಲೆ ನಾನು ನಮ್ಮ ಏರಿಯಾಕ್ಕೆ ಹೊಂಟೋದೆ. ಅಲ್ಲೋಗಿ ಮಾಮೂಲಿ ನನ್ನ ಕೆಲ್ಸಕ್ಕೆ ಹೊಂಟೋದೆ. ಬಟ್ ನಂಬರ್ ಪ್ಲೇಟು ಅದು ಬಿಸಿಲಿಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟಿದ್ದಾರೆ, ಪ್ರೆಸ್ಸಿಂಗ್ ಇದೆ, ನಂಬರ್ ಏನೋ ಪ್ರೆಸ್ಸಿಂಗ್ ಇದೆ. ಬಟ್ ಅದ್ರ ಮೇಲೆ ಒಂಥರ ಬ್ಲೂ ಕಲರಲ್ಲಿ ಒಂಥರ ಮಾರ್ಕ್ ಬಂದಿದೆ. ಬ್ಲೂ ಕಲರಲ್ಲಿ ನಮ್ಮದು ಅವ್ರ ನಂಬರ್ ಪ್ಲೇಟ್ ಏನು ಪ್ರೆಸ್ ಮಾಡಿದ್ದಾರೆ ಅದ್ರ ಮೇಲೇ ಬ್ಲೂ ಕಲರಲ್ಲಿ ಸ್ಟಿಕ್ಕರ್ ಥರ ಇಂಡಿಯಾ ಅಂತ ಸಣ್ಣಕ್ಕೆ ಬರ್ತಿದೆ. ಸಣ್ಣಕ್ಕೆ ನೀವು ಬೇಕಾದರೆ ನೋಡಿ, ನೀವು ಹಾಕ್ಸ್ಕೊಂಡಾಗ. ನಾನು ನೋಡಿದೆ, ಅದನ್ನು ನೋಡ್ಬಿಟ್ಟು ಹೇಳ್ತಾಯಿದ್ದೀನಿ ನಿಮಗೆ. ಬ್ಲೂ ಪ್ರೆಸ್ಸಿಂಗ್ದು ನಮ್ಮದು ನಂಬರ್ ಏನಿದೆ ಅದ್ರ ಮೇಲೆ ಬ್ಲೂ ಕಲರಲ್ಲಿ ಸಣ್ಣಕ್ಕೆ ಇಂಡಿಯಾ ಅಂತ ಬಂದಿದೆ. ಅದೊಂದು ಜೊತೆಗೆ ಸೈಡಲ್ಲಿ ಒಂದು ಸ್ಟಿಕ್ಕರ್ ಬಂದಿದೆ. ಅದು ಇವ್ರದ್ದು ಇರಬೇಕು ಅನಿಸುತ್ತೆ, ಟ್ರಾನ್ಸ್ಪೋರ್ಟು ಏಜೆನ್ಸಿದು ಇರಬೇಕು ಅನಿಸುತ್ತೆ. ಅದೊಂದು ಸ್ಟಿಕ್ಕರ್ ಬಂದಿದೆ. ಗೌರ್ಮೆಂಟ್ ಕಡೆಯೇ ಇರಬೇಕಾದ ಸ್ಟಿಕ್ಕರ್ ಕೊಟ್ಟಿರೋದು ಅವ್ರಿಗೆ, ಯಾಕಂದರೆ ಇದು ಒರಿಜಿನಲ್ಲು ಅಂತ ಅನ್ಸೋಕ್ಕೆ. ಜೊತೆಗೆ ಇನ್ನೊಂದು ಇದರಲ್ಲಿ HSR ನಂಬರ್ ಪ್ಲೇಟಲ್ಲಿ ಇನ್ನೊಂದು ಏನಪ್ಪ ಹೇಳಬೇಕು ನಿಮಗೆ ಅಂತಂದರೆ, HSRP ನಂಬರ್ ಪ್ಲೇಟು ನಮ್ಮದು ಪ್ರಿಂಟ್ ಆಗಿರೋದು ನಂಬರು, ಜೊತೆಗೆ ಸೈಡಲ್ಲಿ ಸ್ಟಿಕ್ಕರು, ಜೊತೆಗೆ ಆ ಸ್ಟಿಕ್ಕರ್ ಕೆಳಗಡೆ ಒಂದು ಏನೋ ಯೂನಿಕ್ ನಂಬರ್ ಕೊಟ್ಟಿದ್ದಾರೆ. ಸಣ್ಣಕ್ಕೆ ಒಂಥರ ಪ್ರಿಂಟ್ ಆಗಿದೆ. ಅದೇನು ಪ್ರೆಸ್ ಆಗಿಲ್ಲ, ನಾರ್ಮಲ್ಲು ಹೆಂಗೆ ನಮ್ಮದು ಈ ಪೇಪರಲ್ಲಿ ಪ್ರಿಂಟಿಂಗ್ ಬರುತ್ತೋ ಅದೇ ರೀತಿ ಸಣ್ಣಕ್ಕೆ ಒಂದು ಪ್ರಿಂಟ್ ಆಗಿದೆ. ಆ ನಂಬರ್ ಇದ್ದರೆ ಮಾತ್ರ ಒರಿಜಿನಲ್ ಅಂತೆ. ಅದನ್ನು ಟ್ರಾಫಿಕ್ ಪೊಲೀಸವರೇ ಹೇಳಿದ್ರು. ಆ ಸೈಡಲ್ಲಿ ಏನು ಒರಿಜಿನಲ್ ನಂಬರ್ ಅಂತ ಇದಕ್ಕೆ ಹೆಂಗೆ ಕಂಡಿದ್ದೀರ ಸರ್ HSRP ನಂಬರ್ ಪ್ಲೇಟ್ ಅನ್ನೋಕ್ಕೆ? ಅದ್ರಲ್ಲಿ ಡೂಪ್ಲಿಕೇಟು ಇದ್ದಾವೆ HSRP ನಂಬರ್ ಪ್ಲೇಟ್ಗಳು. ಆ ಡೂಪ್ಲಿಕೇಟ್ HSRP ನಂಬರ್ ಪ್ಲೇಟಲ್ಲಿ ಏನಪ್ಪ ಅಂದರೆ ಸೈಡಲ್ಲಿ
ಸ್ಟಿಕ್ಕರು ಇರ್ತದೆ ಮತ್ತು ಪ್ರೆಸ್ಸಿಂಗು ಆಗಿರ್ತದೆ ನಂಬರು. ಬಟ್ ಸೈಡಲ್ಲಿ ಏನು ನಂಬರ್ ಕೊಟ್ಟಿದ್ದಾರೆ ಒಂದು ಯೂನಿಕ್ ನಂಬರು, ಆ ನಂಬರು ಇರೋದಿಲ್ಲ ಫೇಕ್ ಬೋಲ್ಡಲ್ಲಿ, ಫೇಕ್ HSR ಪೆನ್ನಲ್ಲಿ. ಬಟ್ ಈ HSR ಪೆನ್ನಲ್ಲಿ ಒರಿಜಿನಲಲ್ಲಿ ಏನಪ್ಪ ಅಂದರೆ ನಮ್ಮದು ನಂಬರ್ ಪ್ಲೇಟು ಪ್ರೆಸ್ ಆಗಿರುತ್ತೆ ನಮ್ಮ ನಂಬರು, ಜೊತೆಗೆ ಸೈಡಲ್ಲಿ ಒಂದು ಸ್ಟಿಕ್ಕರು ಇರ್ತದೆ. ಜೊತೆಗೆ ಆ ಸ್ಟಿಕ್ಕರ್ ಕೆಳಗಡೆ ಒಂದು ಯೂನಿಕ್ ನಂಬರ್ ಕೊಟ್ಟಿರ್ತಾನೆ. ಆ ನಂಬರ್ ಇದ್ರೇ ಇದು ಒರಿಜಿನಲ್ HSR ಪೆನ್ ನಂಬರ್ ಪ್ಲೇಟ್ ಇವ್ರು ಹಾಕ್ಸಿದ್ದಾರೆ ಅಂತ ಅರ್ಥ, ಇಲ್ಲಾಂದರೆ ಅದು ಡೂಪ್ಲಿಕೇಟು ಅಂತ ಅರ್ಥ. ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ. ಅವ್ರು ನೋಡಿದ ತಕ್ಷಣ ಹೇಳ್ಬಿಡಿ, ಈ ಟ್ರಾಫಿಕ್ ಪೊಲೀಸ್ ಅವ್ರು ಏನಿದ್ದಾರೆ ಅದನ್ನು ನೋಡಿದ ತಕ್ಷಣವೇ ಚೆಕ್ ಅಂತ ಅವ್ರು ಹೇಳ್ಬಿಡ್ತಾರೆ, ಇದು ಫೇಕು ಅಥವಾ ಇದು ಒರಿಜಿನಲ್ HSR ಪೆನ್ ನಂಬರ್ ಪ್ಲೇಟ್ ಇದು ಅಂತ ಹೇಳ್ಬಿಡ್ತಾರೆ. ಬಟ್ ಇನ್ನೊಂದು ನನಗೆ ಅದೇ ಆ ಸ್ಟಿಕ್ಕರ್ ಮೇಲ್ಗಡೆ ಹೇಳಿದ್ನಲ್ಲ, ಅದು ಪ್ರೆಸ್ಸಿಂಗ್ ಆಗಿರೋದು ಎಲ್ಲೋ ಅಲ್ಲ, ಅದು ಬ್ಲೂ ಕಲರು ಪ್ರೆಸ್ಸಿಂಗ್ ಆಗಿರೋದು ಏನಿದೆ ಅದು ಒಳಗಡೆ ಸ್ಟಿಕ್ಕರಲ್ಲಿ ಇಂಡಿಯಾ ಅಂತ ಇದೆ. ಬಟ್ ಅದು ಸ್ಟಿಕ್ಕರ್ ಅನಿಸುತ್ತೆ ಮೇಲೆ ಬಂದಿರೋದು. ಬಟ್ ಅದು ಬಿಸಿಲಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ನಾವು ಗಾಡಿಗಳನ್ನ ಸುಮಾರು ಸತಿ ಬಿಸಿಲಲ್ಲಿ ಪಾರ್ಕಿಂಗ್ ಮಾಡಿಸಿರ್ತೀವಿ. ಆ ಪಾರ್ಕಿಂಗ್ ಮಾಡಿದಂಥ ಟೈಮಲ್ಲಿ ಎಲ್ಲೋ ಕಲರ್ ಇದು ಎಲ್ಲೋ ಅಂತೀನಿ ಬ್ಲೂ ಕಲರ್ ಇರೋದು, ಆ ಬ್ಲೂ ಕಲರ್ ಇರೋದು ಸ್ಟಿಕ್ಕರು ಏನಾಗುತ್ತೋ ಅದು ಇಂಡಿಯಾ ಅಂತಿರೋದು ಎಡ್ದೋಗ್ಬೋದು. ಆಮೇಲೆ ಪಕ್ಕದಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತ ಅನ್ನಲ್ಲ, ಅದು ಆ ಸ್ಟಿಕ್ಕರು ಕೂಡ ಅಷ್ಟೇ ಹೆವಿ ಬಿಸಿಲಲ್ಲಿ ನಿಲ್ಲಿಸ್ತು ಅಂದರೆ ಆ ಸ್ಟಿಕ್ಕರು ಕೂಡ ಕಿತ್ತೋಗುತ್ತೆ. ಜೊತೆಗೆ ಇದು ನಮ್ಮದು ಪ್ರೆಸ್ಸಿಂಗಲ್ಲಿ ಏನು ಮಾಡಿದ್ದೀವಿ ಅದು ಕೂಡ ಕಿತ್ತೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ